ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಊರಿಗೆ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಫೇಸ್ ಪ್ಯಾಕ್ನ ಹಾಕ್ಕೊಳ್ಬೇಕು. ಇವತ್ತಿಂದು ಡೈಲಿ ವ್ಲಾಗ್ ಹೇಗೆ ಹೋಗುತ್ತೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸಗಳಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕ್ವಿಕ್ಕಾಗಿ ಗಿಡಕ್ಕೆ ವಾಟರ್ ಹಾಕಬೇಕು. ಬನ್ನಿ ಹಾಕೋಣ. ಬಿಸಿಲಿರೋದ್ರಿಂದ ಜಾಸ್ತಿ ನೀರುಗಳನ್ನ ಹಾಕಿದರೆ ಗಿಡಗಳು ಚೆನ್ನಾಗಿ ಬರುತ್ತೆ. 3 ಟೈಮ್ ಈಗಿರೋ ಬಿಸಿಲಿಗೆ 3 ಟೈಮ್ಸ್ ಹಾಕಿದರೂ ಸಾಕಾಗಲ್ಲ, ಅಷ್ಟು ಬಿಸಿಲಿದೆ. ನೋಡಿ ಎಷ್ಟು ಡ್ರೈ ಆಗಿದೆ. ಬೆಳಗ್ಗೆ ವಾಟರ್ನ ಹಾಕಿರೋದು ನಾನು. ನೋಡಿ ಇನ್ನೂ ಡ್ರೈ ಆಗಿದೆ. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಸೊ ಫ್ರೆಂಡ್ಸ್, ಇವಾಗ ಮಿಂತ್ರಾದಲ್ಲಿ ಒಂದಿಷ್ಟು ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ಟೆಗಳು ಇವಾಗ ಸಮ್ಮರ್ಗೆ ಔಟ್ಫಿಟ್ ಎಲ್ಲ ಚೆನ್ನಾಗಿರ್ಬೇಕಲ್ವ. ಹಾಗೆ ನಾವು ಕೂಡ ಊರಿಗೆ ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಮಿಂತ್ರಾದಲ್ಲಿ ಮಾತ್ರ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ಇವಾಗ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ರಿಸೀವ್ ಆಗಿದೆ, ಅದನ್ನು ಇವಾಗ ಓಪನ್ ಮಾಡಬೇಕು. ಬನ್ನಿ ಇವಾಗ ಓಪನ್ ಮಾಡೋಣ. ವಾವ್, ಈ ಬಟ್ಟೆನ ತಗೊಂಡೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡಿ 3 ಪೀಸು ಚೆನ್ನಾಗಿದೆ. ಈ ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನನಗೆ. ನೋಡಿ, ನಿಮ್ಗೇನಾದರೂ ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ. ಇದನ್ನು ತರಿಸ್ಕೊಂಡೆ. ಇದು ಕೂಡ ಕಾಟನ್ನೇ. ನೋಡಿ ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡಿ ಹತ್ರದಲ್ಲಿ ತೋರಿಸ್ತೀನಿ ನಿಮಗೆ ಬಟ್ಟೆ. ನೋಡಿ ಸಕ್ಕತ್ತಾಗಿದೆ ಅಲ್ವಾ. ತುಂಬಾ ಚೆನ್ನಾಗಿದೆ. ಕಾಟನ್ ಕೂಡ ನೋಡಿ, ಫ್ಯಾಬ್ರಿಕ್ ಸಕ್ಕತ್ತಾಗಿದೆ. ಆ್ಯಂಡ್ ಚೆನ್ನಾಗಿದೆ. ಸೊ ಓವರಾಲ್ ಬಟ್ಟೆ ಮಾತ್ರ ಸಮ್ಮರ್ಗೆ, ಆಮೇಲೆ ಲೈಕ್ ನಾನು ಹೊರಗಡೆ ಹೋಗ್ತಾ ಇದ್ದೀನಲ್ವ, ಅದೇ ಊರಿಗೆ ಹೋಗ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಊರಿಗೆ ಹೋಗೋಕ್ಕೆ ಇದನ್ನೆಲ್ಲ ತರಿಸಿರೋದು. ಸೊ ತುಂಬಾ ಚೆನ್ನಾಗಿದೆ. ಇನ್ನೂ ಒಂದು ಅದೇ ಬ್ಲೂ ಕಲರ್ ಆಲ್ರೆಡಿ ನಾನು ಯೂಟ್ಯೂಬ್ ಲಿಂಕಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ನಿಮ್ಗೆ ಲಿಂಕ್ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ. ಅದರ್ವೈಸ್ ಅಲ್ಲಿ ಟ್ಯಾಗ್ ಮೆನ್ಷನ್ ಮಾಡಿರ್ತೀನಿ, ಅದರಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಸೊ ಇದ್ರದ್ದು ಏನಾದರೂ ಟ್ಯಾಗ್ ಏನಾದರೂ ಬೇಕಂದರೆ, ಪರ್ಟಿಕ್ಯುಲರಾಗಿ ಇದ್ರದ್ದು ಏನಾದರೂ ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ. ಅದರ್ವೈಸ್ ನನಗೆ ಕಾಮೆಂಟ್ ಮಾಡಿ. ಅದರ್ವೈಸ್ ನಾನು ಟ್ಯಾಗ್ ಕೂಡ ಹಾಕಿರ್ತೀನಿ, ಅಲ್ಲೇನೂ ಬೈ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಫೈನಲ್ ಆಗಿ ನನಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ನಾನು ಪೇ ಮಾಡಿರೋದು 840 ರುಪೀಸ್. ಜಸ್ಟ್ 840 ರುಪೀಸಲ್ಲಿ ಸಿಕ್ತು ನನಗಿದು. ಇದೂ ಅಷ್ಟೇ, ಇದು 1050 ರುಪೀಸಲ್ಲಿ ಸಿಕ್ತು. ಈ ಡ್ರೆಸ್ ಕೂಡ, ಈ ಡ್ರೆಸ್ಸು 1050ಯಲ್ಲೇ ಸಿಕ್ತು. ಇದನ್ನು ಹತ್ತಿರದಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಈ ರೀತಿ ಬರುತ್ತೆ, ಜಿಗ್ಜಾಗು. ನೋಡಿ ಇದು ಥ್ರೆಡ್ ವರ್ಕ್ ಈ ರೀತಿ ಬರುತ್ತೆ. ಕ್ಯೂಟಾಗಿದೆ. ಆಮೇಲೆ ಕಲರ್ ಕೂಡ ಸಕ್ಕತ್ತಾಗಿ ಕಾಣಿಸುತ್ತೆ ನನಗೆ ಮಾತ್ರ. ನೋಡಿ ತಿಕ್ಕಾಗಿದೆ ಬಟ್ಟೆ ಮಾತ್ರ. ನೋಡಿ ನೋಡಿ ಸಕ್ಕತ್ತಾಗಿದೆ ಅಲ್ವಾ. ನಿಮ್ಗೆ ಏನಾದರೂ ಇಷ್ಟ ಆದರೆ ಕಾಮೆಂಟ್ ಮಾಡಿ.
ಸೊ ಇದೊಂದು ಫ್ರೆಂಡ್ಸ್. ಹಾಗೆ ನಾನು ಊರಿಗೆ ಹೋಗ್ತಾ ಇರೋದಕ್ಕೆ ಇದೊಂದು ಸೀರೆನ ಇಟ್ಕೊಳ್ತಾ ಇದ್ದೀನಿ. ಅಲ್ಲಿ ತುಂಬಾ ಶೆಕೆ, ತುಂಬಾ ಸಮ್ಮರ್ ಅಲ್ವಾ ಇವಾಗ, ತುಂಬಾ ಹೀಟ್ ಆಗುತ್ತೆ. ಸೊ ಹಾವೇರಿ ಅಂದರೆ ಗೊತ್ತಲ್ವಾ, ಅದಕ್ಕೋಸ್ಕರ ಈ ರೀತಿ ಇರೋವಂಥ ಸೀರೆನ ತೊಗೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗಿರೋವಂಥದ್ದು. ಯಾವುದೂ ರೇಷ್ಮೆ ಸೀರೆ ತೊಗೊಳ್ಳಲ್ಲ, ಬಿಕಾಸ್ ಅಲ್ಲಿ ಆಗಲ್ಲ ವೇರ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ನಾಳೆ ಊರಿಗೆ ಹೋಗ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಇಷ್ಟೆಲ್ಲ ರೆಡಿ ಆಗ್ತಿದ್ದೀನಿ. ಏನೆಲ್ಲ ರೆಡಿ ಆಗ್ತಿದ್ದೀನಿ ಅನ್ನೋದನ್ನ ಕ್ವಿಕ್ಕಾಗಿ ತೋರಿಸ್ತೀನಿ. ಹಾಗೆ ಇವಾಗ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಲೈಕ್ ಇದ್ರ ಟೈಪ್ ಬರುತ್ತಲ್ಲ, ಫೇಸ್ ಮಾಸ್ಕ್ ಬರುತ್ತಲ್ವ ನೋಡಿ, ಇದು ರೈಸ್ ಫೇಸ್ ಮಾಸ್ಕು. ನೋಡಿ ಕಾಣಿಸ್ತಿದೆ ಅಲ್ಲ, ತೋರಿಸ್ತೀನಿ. ಇದು ಒಂದು 3 to 4 ಟೈಮ್ ಹಾಕಿದ್ದೀನಿ. ಚೆನ್ನಾಗಿದೆ. ಟ್ಯಾನು ಮತ್ತು ಗ್ಲೋ ಬರುತ್ತೆ, ಇದೆಲ್ಲ ಹೋಗುತ್ತೆ. ಟ್ಯಾನು ಲೈಟಾಗಿ ಹೇರೆಲ್ಲ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ಇದು 3rd ಬಾಟಲ್. ವೀಕ್ಲಿ ಟ್ವೈಸ್ ಇಲ್ಲಾಂದರೆ ವೀಕಲ್ಲಿ 1 ಟೈಮ್ ಹಾಕಿದ್ರೂ ಆಗುತ್ತೆ. ಸೊ ಇದು ನನಗೆ 2nd ಬಾಟಲ್, ಸೆಕೆಂಡ್ದಿದು. ಇದು ಒಂದು 4 to 5 ಟೈಮ್ಸ್ ನೀಟಾಗಿ ಜಾಸ್ತಿ ಅಪ್ಲೈ ಮಾಡಿದ್ದೀವಿ ಅಂದರೆ, ತಿಕ್ಕಾಗಿ ಅಪ್ಲೈ ಮಾಡಿದರೆ 4 to 5 ಟೈಮ್ಸ್ ಆಗುತ್ತೆ. ಅಷ್ಟು ಬಿಟ್ಟರೆ ಏನಿಲ್ಲ. ತುಂಬಾ ಚೆನ್ನಾಗಿದೆ, ಟ್ರಸ್ಟ್ ಮೀ. ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀಟಾಗಿ ಸಣ್ಣದು ಹೇರ್ ಕೂಡ ಹೋಗಿಬಿಡುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡೋದು. ಸೊ ಬನ್ನಿ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಜಸ್ಟು ಈ ರೀತಿ ಬರುತ್ತೆ ಅಲ್ಲ, ಈ ರೀತಿ ಅಪ್ಲೈ ಮಾಡೋದು. ಗಮ್ ಅನ್ನುತ್ತೆ, ಸ್ಮೆಲ್ ಮಾತ್ರ ಸಖತ್ತಾಗಿದೆ ನೋಡಿ. ಹತ್ರದಲ್ಲಿ ತೋರಿಸ್ತೀನಿ. ಇದು ರಿಮೂವ್ ಮಾಡುವಾಗ ನಿಮಗೆ ತೋರಿಸ್ತೀನಿ ರಿಸಲ್ಟ್ ಹೇಗಿದೆ ಅಂತ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಆಯಿತು. ಹೇಗಿದೆ ಅಂತ ನೀವೇನೇ ನೋಡಿ. ಸೊ ಈ ಫೇಸ್ ಮಾಸ್ಕು ಯೂಸ್ ಮಾಡೋದ್ರಿಂದ ನಮ್ಮ ಟ್ಯಾನ್ ಹೋಗುತ್ತೆ, ಸ್ಕಿನ್ಗೆ ವೈಟ್ನಿಂಗ್ ಆಗುತ್ತೆ. ಹಾಗೆ ನಮ್ಮ ಚಿಕ್ಕದು ಹೇರ್ ಇರುತ್ತಲ್ವ, ರೆಡ್ಯೂಸ್ ಆಗುತ್ತೆ, ಲೈಕ್ ಹೋಗುತ್ತೆ. ಸೊ ಸ್ಕಿನ್ನು ಲೈಕ್ ಗ್ಲೋ ಆಗುತ್ತೆ ಈ ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ. ನಾನು ಯಾವಾಗ್ಲೂ ಫೇಸ್ ಮಾಸ್ಕ್ ರೈಸ್ ಇರೋದ್ರಿಂದ, ಆಮೇಲೆ ರೈಸ್ ಇದ್ದರೆ ಗ್ಲೋ ಆಗೇ ಆಗುತ್ತೆ ಅಲ್ವಾ ಸ್ಕಿನ್ನು. ಸೊ ಆ ರೀತಿಯೂ ಕೂಡ ಆಗುತ್ತೆ, ಚೆನ್ನಾಗಿ ಗ್ಲೋ ಆಗುತ್ತೆ. ಸೊ ಈ ಫೇಸ್ ಮಾಸ್ಕು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನಿಮಗೂ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಅದರ್ವೈಸ್ ಇದನ್ನು ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ನೋಡ್ಬೋದು, ಚೆಕ್ಔಟ್ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡಿ, ಫುಲ್ಲು ಡ್ರೈ ಆಗಿದೆ ಇವಾಗ. ನೋಡಿ ಹಿಂಗೆ ಮಾಡಿದರೆ ಬರುತ್ತೆ ನೋಡಿ. ಒಂದು ಚೂರು ಇತ್ತು, ಇವಾಗ ತೆಗಿತೀನಿ. ಇನ್ನೊಂಚೂರು ಇದೆ ನೋಡಿ ಹೆಂಗೆ ಬರುತ್ತೆ ಅಂತ ನೋಡಿ. ನೋವುತ್ತೆ, ತೋರಿಸ್ತೀನಿ ನಿಮಗೆ ಫುಲ್ಲು. ನೋಡಿ ಚಿಕ್ಕದು ಹೇರ್ಸ್ ಎಲ್ಲ ಬರ್ತಾಯಿದೆ ಇದರಲ್ಲಿ. ಕಣ್ಣಲ್ಲಿ ನೀರೇ ಬಂತು. ಸೊ ಫ್ರೆಂಡ್ಸ್, ಫೈನಲ್ ಆಗಿ ರಿಮೂವ್ ಮಾಡಿದೆ. ಎಷ್ಟು ಸ್ಮೂತಾಗಿ ಒಂಥರ ಸಾಫ್ಟ್ ಆಗಿದೆ ಸ್ಕಿನ್. ಅಂದು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಎಷ್ಟು ಗ್ಲೋ ಆಗಿದೆ ಆಫ್ಟರ್ ಫೇಸ್ ಮಾಸ್ಕ್ ಹಾಕಿದ ಮೇಲೆ. ನೋಡ್ಬೋದು ನೀವೇ ಎಷ್ಟು ಗ್ಲೋ ಆಗಿದೆ ನೋಡಿ.
ಎಷ್ಟು ಗ್ಲೋ ಆಗಿದೆ. ಓವರಾಲ್ ನನ್ನ ಸ್ಕಿನ್ ಸೂಪರಾಗಿ ಆಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ಸಿಗ್ತೀನಿ. ಸೊ ಪಟಾಪಟ್ ಅಂತ ಇವಾಗ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿ ಫೋಲ್ಡಿಂಗ್ ಎಲ್ಲ ಮಾಡಿ ಇಟ್ಟಿದ್ದೀನಿ, ಹಂಗೆ ಬ್ಯಾಗಿಗೆ ಹಾಕ್ಕೊಳ್ಬೇಕು. ಸೊ ಬನ್ನಿ ಅದನ್ನು ಕೂಡ ಹಾಕ್ಕೋಬೇಕು. ಸಡನ್ನಾಗಿ ಇವಾಗ ಈಗ ಸಡನ್ನಾಗಿ ಎಲ್ಲ ಅರೇಂಜ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ನಮ್ಮ ಆಂಟಿದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಸೊ ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿಗೂ ಕೂಡ ಹೋಗಬೇಕು. ಅಲ್ಲಿ ಒಂದು ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾರೆ ಇವತ್ತು. ಸೊ ಅದು ಕೂಡ ಫಂಕ್ಷನ್ ಥರ, ಲೈಕ್ ಫಂಕ್ಷನ್ ಅನ್ನೋದಕ್ಕೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ವೆಡ್ಡಿಂಗ್ ಆ್ಯನಿವರ್ಸರಿ ಅದು 34ನೇ ವರ್ಷದ್ದು ಎಂಟ್ರಿ ಆಗಿದ್ದಾರೆ, 34ನೇ ವರ್ಷಕ್ಕೆ. ಸೊ ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಬೇಕು ಇವಾಗ. ಅದನ್ನು ಕೂಡ ಮಾಡೋದಕ್ಕಿಂತ ಮುಂಚೆ ಫಸ್ಟು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ. ಹಾಗೆ ಬಟ್ಟೆನೂ ಕೂಡ ರೆಡಿ ಮಾಡ್ಕೋಬೇಕು. ಬೈ ದ ವೇ ಬನ್ನಿ ಹೋಗೋಣ. ಸೊ ನೋಡಿ ಫ್ರೆಂಡ್ಸ್, ಫೇಸ್ ವಾಶ್ನ ಮಾಡ್ಕೊಂಡು ಬಂದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೀವೇನೇ. ಸ್ಕಿನ್ನು ಎಷ್ಟು ಗ್ಲೋ ಆಗಿದೆ, ಸಾಫ್ಟ್ ಆಗಿದೆ, ಸಕ್ಕತ್ತಾಗಿದೆ. ಸೊ ಬನ್ನಿ ಇವಾಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿದ್ದೀನಿ, ಅದನ್ನ ಇಟ್ಕೋಬೇಕು. ಸೊ ಬನ್ನಿ ಪಟಾಪಟ್ ಅಂತ ಇಟ್ಕೊಂಬಿಡೋಣ. ಸೊ ಫೈನಲ್ ಆಗಿ ಇಷ್ಟೊಂದು ಬಟ್ಟೆಗಳನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ವ ಆವಾಗಲೇ 2 ತೋರಿಸಿರೋದು ಬಟ್ಟೆ ಮತ್ತು 1 ಟವಲ್ಲು, 2 ಟವಲ್ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿ. ಹಾಗೆ ಇದೊಂದು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ. ಹಾಗೆ 1 ಸೀರೆ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಇರಲಿ ಅಂತ. ನೆಕ್ಸ್ಟು ಪಾಪುಗೆ ಇಷ್ಟೊಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಕಾಗುತ್ತೆ. ಸಮ್ಮರ್ ಅಲ್ವಾ, ಅವಳಿಗೆ ಇನ್ಫೆಕ್ಷನ್ ಆದರೆ, ಲೈಕ್ ಇರಿಟೇಷನ್ ಆದರೆ, ಸೊ ಈ ಥರದ್ದೆಲ್ಲ ಬೇಕಾಗುತ್ತೆ. ಆವಾಗವಾಗ ಬಟ್ಟೆ ಚೇಂಜ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಷ್ಟೊಂದು ಇಟ್ಕೊಳ್ತಾ ಇದ್ದೀನಿ. ನೋಡಿಬಿಟ್ಟು ಇಟ್ಕೋತೀನಿ. ಹಾಗೆ ನನ್ನ ಇದು ಡೈಲಿ ವೇರ್ದು ನೋಡಿ ಇಷ್ಟೊಂದು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಒಂದೊಂದಾಗಿ ಇಟ್ಕೊಳ್ಳೋಣ. ಸೊ ಫಸ್ಟು ಇದಿಷ್ಟು ಇಟ್ಕೊಳ್ತೀನಿ ನೋಡಿ. ಒಂದು ಇಟ್ಕೋತೀನಿ, ಇದು ಸೆಕೆಂಡ್ ನೋಡಿ, ಇದನ್ನು ಇಟ್ಕೋತೀನಿ. ಇದೆರಡು ಪೇರು. ಆಮೇಲೆ ನೆಕ್ಸ್ಟು ಇದೊಂದು, ಆಮೇಲೆ ಇಲ್ಲಿ ಟವೆಲ್. ಹಾಗೆ ನನ್ನ ಮಗಳದು ಇನ್ನೊಂದು ಇದರಲ್ಲಿ ಇಟ್ಕೋತೀನಿ ನೋಡ. ನೆಕ್ಸ್ಟು ಇವ್ರದ್ದು, ನಮ್ಮ ಮನೆಯವ್ರದ್ದು ಇಟ್ಕೋತಾ ಇದ್ದೀನಿ. ಇಷ್ಟೊಂದು ಬಟ್ಟೆಗಳು ಆಗುತ್ತೆ ನೋಡಿ ಫ್ರೆಂಡ್ಸ್. ಅವ್ರದ್ದು ಜಸ್ಟು ಈ ರೀತಿ ಫೋಲ್ಡ್ ಮಾಡ್ತೀನಿ. ಜೀನ್ಸ್ ಹೀಗೆ ಫೋಲ್ಡ್ ಮಾಡಿ ಇಟ್ಕೋತೀನಿ ಅವ್ರದ್ದು. ನೆಕ್ಸ್ಟು ನನ್ನ ಮಗಳದು ಇದರಲ್ಲಿ ಹಾಕ್ಕೊಳ್ತೀನಿ ನೋಡುವ. ಓಕೆ, ಒಂದು ಕೆಲಸ ಮಾಡ್ತೀನಿ, ಇದನ್ನು ನೈಟ್ ವೇರ್ದೆಲ್ಲ ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಸೊ ಓಕೆ, ಡನ್. ಇದೊಂದಾಯಿತು. ಓಕೆ, ಈಗ ನನ್ನ ಮಗಳದು ಇದನ್ನು ಇಟ್ಕೋತೀನಿ. ಅವಳಿಗೆ ಒಂದು ಶಾಲ್ ಕೂಡ ಇಟ್ಕೊಂಡಿದ್ದೀನಿ ಸೇಫ್ಟಿಗೆ ಇರಲಿ ಅಂತ. ಇದೊಂದು, ನೆಕ್ಸ್ಟು ಇದೊಂದಿಷ್ಟು, ಹಾಗೆ ಇದು ಹಬ್ಬದಲ್ಲಿ ಹಾಕ್ಸೋಣ ಅಂತ ಇಟ್ಕೊಂಡಿದ್ದೀನಿ. ಒಂದೆರಡು ಇದ್ದಾವೆ. ಸೊ ನನ್ನ ಮೇಕಪ್ ಕಿಟ್ ಒಂದು ಇಲ್ಲಿ ಹೋದರೆ ಆಯಿತು. ಫೈನಲ್ ಆಗಿ ನನ್ನ ಬ್ಯಾಗ್, ಒಂದೇ ನಿಮಿಷ. ನೋಡಿ ಫೈನಲ್ ಆಗಿ ನನ್ನ ಬ್ಯಾಗ್ ಫಿಲ್ ಆಯಿತು.
ಸೊ ಫೈನಲಾಗಿ ಪ್ಯಾಕಿಂಗ್ ಆಯಿತು. ಇನ್ನು ಆಲ್ಮೋಸ್ಟ್ 7 o'clock ಆಗಿದೆ. ಇವಾಗ ನಮ್ಮ ಆಂಟಿ ಮನೆಗೆ ಹೋಗಬೇಕು, ಬಿಕಾಸ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಹೋಗಿಬಿಟ್ಟು ಬಂದು ತಾಚಿ ಮಾಡೋದಷ್ಟೇ, ಅಲ್ಲೇ ಊಟ ಮಾಡಿರ್ತಾರೆ, ಊಟ ಮಾಡಿಕೊಂಡು ಮುಗಿಸ್ಕೊಂಡೆ ಇಲ್ಲಿಗೆ ಬರ್ತೀವಿ. ಸೊ ಇಷ್ಟು ಪ್ಯಾಕಿಂಗ್ ಆಯಿತು ಫ್ರೆಂಡ್ಸ್. ಇದೊಂದೇ ಬ್ಯಾಗು, ಇನ್ನೊಂದು ಬ್ಲ್ಯಾಕ್ ಎಮರ್ಜೆನ್ಸಿಗೆ ಇಟ್ಕೊಳ್ತೀವಿ, ಲೈಕ್ ಹಿಂದೆಗಡೆ ಹಾಕ್ಕೊಳ್ಳೋ ಥರ ಇರುತ್ತಲ್ವ, ಅದಕ್ಕೆ ಹ್ಯಾಂಗಿಂಗ್ ಬ್ಯಾಗು. ಸೊ ಅಷ್ಟೇ, ಇನ್ನೇನಿಲ್ಲ. ಪ್ಯಾಕಿಂಗ್ ಎಲ್ಲ ಮುಗೀತು. ಊರಿಗೆ ಹೋಗೋಕ್ಕೆ ಇನ್ನೇನು ಫುಲ್ ರೆಡಿ ಆಯಿತು. ಅರ್ಲಿ ಮಾರ್ನಿಂಗ್ 6 o'clock ಇರೋದು ಟ್ರೈನು, ಜನಶತಾಬ್ದಿ, ಅದಕ್ಕೆ ಹೋಗ್ತಾಯಿದ್ದೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಸೊ ಬನ್ನಿ ನಾವು ಆಂಟಿಯವ್ರ ಮನೆಗೆ ಹೋಗೋಣ ಕ್ವಿಕ್ಕಾಗಿ. ಅಲ್ಲಿ ಸೆಲೆಬ್ರೇಷನ್ ಇದ್ದರೆ ವೀಡಿಯೋ, ಲೈಕ್ ಸೆಲೆಬ್ರೇಷನ್ ಅಂದರೆ ಹಾಗೆ ಊಟ ಮಾಡೋದು, ಲೈಕ್ ಒಂದು ಕೇಕ್ ಥರ ಕಟ್ ಮಾಡಿಸೋದು, ಆ ರೀತಿ ಮಾಡ್ತಾಯಿದ್ದೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಫೈನಲಾಗಿ ನಮ್ಮ ಆಂಟಿ ಮನೆಗೆ ನಾನು ಬಂದೆ. ಕೇಕ್ ಎಲ್ಲ ಕಟ್ಟಿಂಗ್ ಮಾಡೋಕ್ಕೆ ಅಂತ ನಿಂತ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ವಿ. ಸ್ವಲ್ಪ ಕಸಿನ್ಸ್ ಎಲ್ಲ ಸೇರಿಕೊಂಡು, ನನ್ನ ತಂಗಿರಿಬ್ಬರು ಇದ್ದಾರೆ, ಸೊ ಅವರು ಮಾಡ್ತಾಯಿದ್ರು ಫೋಟೋಶೂಟು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗೂ ನೋಡಿ ಎಷ್ಟು ಮುದ್ದಾಗಿ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ದಾರೆ ಅಂತ. ಸೊ ಇನ್ನೇನು ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ರು. ಸೊ ನೋಡ್ಬೋದು, ಅವ್ರಿಗೆ 34ನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಈ ವರ್ಷ, 34ನೇ ವರ್ಷ. ಸೊ ತುಂಬಾ ಚೆನ್ನಾಗಿ ಫೋಟೋಶೂಟು ಎಲ್ಲ ಮಾಡಿಕೊಂಡು ಆಮೇಲೆ ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎಲ್ಲ ಮಾಡಿದ್ವಿ. ಯಾರ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಊಟ ಎಲ್ಲ ಮಾಡಬೇಕಾಗಿತ್ತು. ಹಾಗೆ ಫ್ಯಾಮಿಲಿ ಟೈಮ್ ಇರುತ್ತಲ್ವ, ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ ನಾವು. ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಂಡಿಲ್ಲ. ಸೊ ಸೆಲೆಬ್ರೇಷನ್ದು ಮಾತ್ರ ಮಾಡಿದೆ ನಿಮಗೆ. ಹಾಗೆ ನನ್ನ ಮಗಳಿಗೂ ಕೂಡ ತಿನ್ನಿಸ್ತಾಯಿದ್ರು, ನಮ್ಮ ಮಮ್ಮಿನೂ ಕೂಡ ತಿನ್ನಿಸ್ತಾಯಿದ್ರು, ನಮ್ಮ ಮಮ್ಮಿಗೂ ಕೂಡ ಅವ್ರು ತಿನ್ನಿಸ್ತಾಯಿದ್ರು, ನೋಡ್ಬೋದು ನೀವೇ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.